ಹಾಯ್ ಹಲೋ ಫ್ರೆಂಡ್ಸ್, ನಾನು 9ನೇ ಭಾಗವನ್ನು ಮಾಡಿದ್ದೀನಿ. ಪ್ರಸ್ತುತ ರಾಜಕೀಯದ ಹಡಪ ಸಮಾಜ ಭಾಗವಹಿಸುವಿಕೆ ಕುರಿತು ಮುಧೋಳ ತಾಲೂಕಿನ ವಿಶೇಷ ಅಧ್ಯಯನ ಬಗ್ಗೆ ಈಗ ನಾನು ಮುಂದುವರೆದ ಭಾಗ 10ನೇ ಭಾಗವನ್ನು ಮಾಡ್ತಿದ್ದೀನಿ. 10ನೇ ಭಾಗದಲ್ಲಿ 4ನೇ ಅಧ್ಯಾಯ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನನಗೆ ನನಗೆ ಗೊತ್ತಾಗತ್ತೈತಿ ಎಲ್ಲರೂ ಓದಾಕತ್ತೀರಿ ಅಂತಂದು ನಿನ್ನೆ 9ನೇ ಭಾಗವನ್ನು ಮಾಡಿದ್ದೀನಿ. ಇವಾಗ ನಾನು 10ನೇ ಭಾಗವನ್ನು ಮಾಡ್ತಿದ್ದೀನಿ. ಆದಷ್ಟು ಎಲ್ಲರೂ ಓದ್ರಿ, ತಿಳ್ಕೊಳ್ರಿ, ಕಮೆಂಟ್ ಹೇಳ್ರಿ ಏನಾರು ಚೇಂಜಸ್ ಮಾಡೋದಿದ್ರೆ ಮತ್ತು ಹೇಗಾಗಿದೆ ಅಂತಂದು ಮತ್ತು ಒಳ್ಳೆ ವಿಡಿಯೋಗಳನ್ನು ಮಾಡಲು ನನ್ನನ್ನು ಪ್ರೋತ್ಸಾಹ ಕೊಡ್ರಿ. ಪೀಠಿಕೆ: ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾದ ಮೂಲಭೂತ ಹಕ್ಕುಗಳಲ್ಲಿ 14ರಿಂದ 18ನೇ ವಿಧಿಯು ಸಮಾನತೆ ಹಕ್ಕನ್ನು ವಿವರಿಸುತ್ತೆ. ಸಮಾನತೆ ಹಕ್ಕು ಎಷ್ಟನೇ ವಿಧಿ ಬಗ್ಗೆ ಹೇಳ್ತೀವಿ? ಸಮಾನತೆ ಹಕ್ಕುಗಳು 14ರಿಂದ 18ನೇ ವಿಧಿಯು ಸಮಾನತೆ ಹಕ್ಕುಗಳ ಬಗ್ಗೆ ವಿವರಿಸುತ್ತೆ. ಜೊತೆಗೆ ಕೆಲವೊಂದು ಮಿತಿಗಳನ್ನು ಅಥವಾ ನಿಯಂತ್ರಣಗಳನ್ನು ತಿಳಿಸುತ್ತದೆ. ಈ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿವೆ. ಇದಕ್ಕಾಗಿ ಹಿಂದುಳಿದ ವರ್ಗ ಆಯೋಗಗಳು ರಚಿತಗೊಂಡು ಅವುಗಳ ಶಿಫಾರಸಿನಂತೆ ಮೀಸಲಾತಿಯ ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರ ಹಿಂದುಳಿದ ವರ್ಗಗಳ ಆಯೋಗಗಳು. ಕೇಂದ್ರದ ಹಿಂದುಳಿದ ವರ್ಗಗಳ ಆಯೋಗಗಳು. ಕಾಕಾ ಕಾಲ್ಕೇರ್ ಆಯೋಗ ಫಸ್ಟ್ನೇದು. ಅದು ಕಾಕಾ ಕಾಲ್ಕೇರ್ ಆಯೋಗ ಬಂದಿತ್ತು. ಭಾರತ ಸಂವಿಧಾನದ 340ನೇ ವಿಧಿಗೆ ಅನುಗುಣವಾಗಿ ಹಿಂದುಳಿದ ವರ್ಗಗಳ ಆಯೋಗವನ್ನು ಜನವರಿ 29, 1953ರಂದು ಕಾಕಾ ಕಾಲ್ಕೇರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು. ಮೊದಲನೇದು ಅದು ಕಾಕಾ ಕಾಲ್ಕೇರ್ ಆಯೋಗವನ್ನು ಯಾವ ವಿಧಿಯ ಪ್ರಕಾರ? 340ನೇ ವಿಧಿಯ ಪ್ರಕಾರ ಜನವರಿ 29, 1953ರಂದು ಕಾಕಾ ಕಾಲ್ಕೇರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ನೇಮಿಸಲಾಯಿತು. ಇದನ್ನು ದೇಶದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ 1955 ಅಥವಾ ಕಾಕಾ ಕಾಲ್ಕೇರ್ ಆಯೋಗ ಎಂದು ಕರೆಯುತ್ತಾರೆ. ಈ ಆಯೋಗವು ಇಡೀ ದೇಶಕ್ಕಾಗಿ 2399 ಹಿಂದುಳಿದ ಜಾತಿ ಅಥವಾ ಸಮುದಾಯಗಳ ಪಟ್ಟಿಯನ್ನು ಸಿದ್ಧಪಡಿಸಿತು. ಈ ಆಯೋಗ ಏನು ಮಾಡ್ತಂದ್ರೆ ಇಡೀ ದೇಶದಲ್ಲಿನ 2399 ಹಿಂದುಳಿದ ಜಾತಿ ಅಥವಾ ಸಮುದಾಯಗಳನ್ನು ಪಟ್ಟಿಗಳನ್ನು ಸಿದ್ಧಪಡಿಸಿ ಇದರಲ್ಲಿ 837 ಸಮುದಾಯಗಳನ್ನು ಅತ್ಯಂತ ಹಿಂದುಳಿದವರು ಎಂದು ವರ್ಗೀಕರಿಸಲಾಗಿತ್ತು. 1961ರ ಜನಗಣತಿಯ ಪ್ರಕಾರ ಮೀಸಲಾತಿಯನ್ನು ಎಲ್ಲ ಸರ್ಕಾರಿ ಸೇವೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಖಾಲಿ ಹುದ್ದೆಗಳ ಕನಿಷ್ಠ ಮೀಸಲಾತಿ ವರ್ಗ 1 %25 ವರ್ಗ 1ಕ್ಕೆ ಎಷ್ಟು ಕೊಡಬೇಕು, %25 ವರ್ಗ 2ಕ್ಕೆ ಎಷ್ಟು ಕೊಡಬೇಕು, 335 ವರ್ಗ 3 ಮತ್ತು 4ನೇ %40 ಎಂದು ವರ್ಗೀಕರಿಸಿತು. ಎಷ್ಟೆಷ್ಟು ಜನ ಇದ್ರು ನೋಡೋರು. ಯಾವಾಗ 1961ರ ಜನಗಣತಿ ಪ್ರಕಾರ ಮೀಸಲಾತಿಯನ್ನು ಕೊಡೋಕೆ ನೇಮಿಸಿದೆ. ಎಲ್ಲೆಲ್ಲಿ ಅಂದ್ರೆ ಯಾವ ವರ್ಗಕ್ಕೆ? 1ನೇ ವರ್ಗಕ್ಕೆ ಎಷ್ಟು? 25ರಷ್ಟು. 2ನೇ ವರ್ಗಕ್ಕೆ ಎಷ್ಟು? 335 ವರ್ಗ ಇದ್ದು ವರ್ಗಗಳು. 3ನೇ ವರ್ಗ 4ನೇ ವರ್ಗ 40ರಷ್ಟೆಂದು ವರ್ಗೀಕರಿಸಲಾಗಿತ್ತು. ಹಿಂದುಳಿದ ವರ್ಗವನ್ನು ಗುರುತಿಸಲು ಯಾವುದೇ ವಸ್ತು ಪರೀಕ್ಷೆಯನ್ನು ಅನ್ವಯಿಸಿಲ್ಲ ಎಂಬ ಕಾರಣಕ್ಕೆ ಈ ವರದಿಯನ್ನು ಕೇಂದ್ರ ಸರ್ಕಾರವು ತಿರಸ್ಕರಿಸಿತು. ಹೀಗಾಗಿ 2ನೇ ಹಿಂದುಳಿದ ವರ್ಗಗಳ ಆಯೋಗದ ಅವಶ್ಯಕತೆ ಉದ್ಭವಿಸಿತು. ಇದೇನು ತಪ್ಪು ಮಾಡ್ತಂದ್ರೆ ಯಾವುದೇ ಒಂದು ಪ್ರೂಫ್ ಇಟ್ಕೊಳ್ಳಿಲ್ಲ. ಪ್ರೂಫ್ ಇರಲಾರ್ದು ಎಲ್ಲ ಜಾತಿಗಳನ್ನು ಏನು ಮಾಡ್ತು? ಭಾಳಷ್ಟು ಜಾತಿಗಳಾದವು. ಇನ್ನು ಹೆಂಗೆ ಎಲ್ಲರಿಗೂ ಮೀಸಲಾತಿ ಕೊಡೋಕೆ ಸಾಧ್ಯ ಆಗತ್ತನ? ಅದಕ್ಕಾಗಿ ಏನು ಮಾಡ್ತು? ಇದು ತಿರಸ್ಕರಿಸಲ್ಪಡ್ತು ಮತ್ತು 2ನೇ ಆಯೋಗವನ್ನು ಜಾರಿಗೆ ಬಂತು. ಹಿಂದುಳಿದ ಆಯೋಗಗಳ ಮಾನದಂಡಗಳು ಅಂತ ಬರ್ತಾವೆ. ಹಿಂದುಳಿದ ಆಯೋಗಗಳ ಮಾನದಂಡಗಳು ಹೆಂಗಿರಬೇಕು? ಅದಕ್ಕೆ ಏನು ತೆಗೆದ್ರು? ಮಾನದಂಡಗಳನ್ನು ತೆಗೆದು ಕೆಲವೊಂದು ರಿಸ್ಟ್ರಿಕ್ಷನ್ಗಳನ್ನು ಹಾಕಿದ್ರು. ಹಿಂದುಳಿದ ಧರ್ಮದ ಸಂಪ್ರದಾಯ ಜಾತಿ ಶ್ರೇಣಿಯಲ್ಲಿ ಕೆಳಮಟ್ಟದ ಸ್ಥಾನಮಾನ ಇರಬೇಕು. ಹಿಂದುಳಿದ ಧರ್ಮದ ಹೆಂಗಿರ್ಬೇಕಂದ್ರೆ ಅದು ಶ್ರೇಣಿಯಲ್ಲಿ ಕೆಳಮಟ್ಟದ ಸ್ಥಾನಮಾನ ಹೊಂದಿರಬೇಕು. ಜಾತಿ ಅಥವಾ ಸಮುದಾಯ ನಿರ್ದಿಷ್ಟವಾಗಿ ಪ್ರಗತಿಯಲ್ಲಿರದಿರುವಿಕೆ
ಏನಾಗಿರಬಾರ್ದು, ಪ್ರಗತಿಯಲ್ಲಿರಬಾರ್ದು, ಪ್ರೋಗ್ರೆಸ್ ಆಗಿರಬಾರ್ದು. ಆ ಜಾತಿ ಬಡತನ ಆಗಿರ್ಬೇಕು. ಸರ್ಕಾರಿ ಸೇವೆಗಳಲ್ಲಿ ಪ್ರಾತಿನಿಧ್ಯ ಇಲ್ಲದಿರುವಿಕೆ ಅಥವಾ ಕಡಿಮೆ ಪ್ರಾತಿನಿಧ್ಯ. ಸರ್ಕಾರಿ ಸೇವೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರಬಾರ್ದು, ಕಡಿಮೆ ಪ್ರಾತಿನಿಧ್ಯ ಇರಬೇಕು. ವ್ಯಾಪಾರ, ವಾಣಿಜ್ಯ ಮತ್ತು ಉದ್ಯಮಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಇಲ್ಲದಿರು ವ್ಯಾಪಾರದಿಂದ ದೂರ ಇರಬೇಕು, ವಾಣಿಜ್ಯದಿಂದ ದೂರ ಇರಬೇಕು, ಉದ್ಯಮಗಳಲ್ಲಿ ಸಹ ಅವರ ದೂರ ಇರಬೇಕು. ಇಂಥವ್ರನ್ನೆಲ್ಲ ಗುರುತಿಸಿ ಹಿಂದುಳಿದ ವರ್ಗಗಳ ಆಯೋಗಗಳಲ್ಲಿ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. ಮಂಡಲ ಆಯೋಗ, ಎರಡನೇದು ಅದು ಮಂಡಲ ಆಯೋಗ. ಕಾಲ್ಕೆರೆ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಲಾಗದಿದ್ದರಿಂದ ಕೇಂದ್ರ ಸರ್ಕಾರ ಮತ್ತೆ 1979ರಲ್ಲಿ ಮತ್ತೊಂದು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿತು. ಎಲ್ಲ ಅನುಷ್ಠಾನಕ್ಕೆ ಯಾವ್ದು ಕಾಲೇಲ್ಕರ್ ಆಯೋಗದಲ್ಲಿ ಎಲ್ಲ ಶಿಫಾರಸುಗಳನ್ನು ಜಾರಿಗೆ ಆಗಲಿಲ್ಲ ಅಂತಂದು 1979ರಲ್ಲಿ ಮತ್ತೊಂದು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದೆ. ಅದ್ಯಾವುದು, ಅಂದಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರು ಮಂಡಲ ನೇತೃತ್ವದಲ್ಲಿ ರಚಿಸಿದರು. ಯಾರ ನೇತೃತ್ವದಲ್ಲಿ ರಚಿಸಿದ? ಮೊರಾರ್ಜಿ ದೇಸಾಯಿ ನೇತೃತ್ವದಲ್ಲಿ ಮಂಡಲ ನೇತೃತ್ವದಲ್ಲಿ ರಚಿಸಿತು. ಅದೇ ಮಂಡಲ ಆಯೋಗ ವರದಿ ಎಂದು ಜನಜನಿತವಾಯಿತು. ಆಯೋಗವು 1980ರಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಈ ವರದಿಯಲ್ಲಿ ಸುಮಾರು ಎಷ್ಟಿದ್ದು? 3783 ಜಾತಿಗಳನ್ನು ಗುರುತಿಸಿತು. ಎಷ್ಟಿದ್ದು? 3743 ಜಾತಿಗಳನ್ನು ಗುರುತಿಸಿತು. ಇಷ್ಟು ಜಾತಿಗಳ ಸಂಖ್ಯೆ ರಾಷ್ಟ್ರದ ಜನಸಂಖ್ಯೆಯ 56% ಇದ್ದು ಇವರಿಗೆ 77% ಮೀಸಲಾತಿ ನೀಡಬೇಕೆಂದು ಶಿಫಾರಸು ಮಾಡಿತು. ಆಗ ವಿ.ಪಿ. ಸಿಂಗ್ ನೇತೃತ್ವದ ರಾಷ್ಟ್ರೀಯ ರಂಗ ಸಮ್ಮಿಶ್ರ ಸರ್ಕಾರ ವರದಿಯನ್ನು ಜಾರಿಗೊಳಿಸಿ ಆದೇಶ ಹೊರಡಿಸಿತು. ವಿ.ಪಿ. ಸಿಂಗ್ ನೇತೃತ್ವದಲ್ಲಿ ಇವೆಲ್ಲ ಜಾತಿಗಳು ಏನಾಗಿರಬೇಕು? ಹಿಂದುಳಿದ ವರ್ಗಗಳಿಂದ ಗುರುತಿಸಿದೆಯೇ, ಅದಕ್ಕೆ ಏನು ಕೊಡಬೇಕು? ನೀವು ಪ್ರಾತಿನಿಧ್ಯ ಕೊಡಬೇಕಂದು ಹೇಳಿದರು. ಆದರೆ ಮಂಡಲ ಆಯೋಗದ ವರದಿಯನ್ನು ವಿರೋಧಿಸಿ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಚಳವಳಿ ಪ್ರಾರಂಭಗೊಂಡಿತು. ಇನ್ನೂ ಮಂದಿ ಏನು ಮಾಡಿದ್ರು ಅಂದರೆ, ಕೆಲವೊಂದು ಮಂದಿಗಳು ಸೇರಲಿಲ್ಲ. ಅದಕ್ಕಾದರೂ ವಿರೋಧಿಗಳು ಉಂಟಾಗಿ ಅನೇಕ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಚಳವಳಿ ಪ್ರಾರಂಭ ಆಯಿತು. ಅದರಲ್ಲಿ ಉತ್ತರ ಭಾರತದಾಗ ಭಾಳಷ್ಟು ಚಳವಳಿ ಪ್ರಾರಂಭ ಆಯಿತು. ನಂತರದ ದಿನಗಳಲ್ಲಿ ಅಧಿಕಾರಕ್ಕೆ ಬಂದ ವಿ.ಪಿ. ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದವರಿಗೂ ಸಹ ಮೀಸಲಾತಿಯನ್ನು ನೀಡಲು ಮುಂದಾದರು. ಬರೀ ಜಾತಿ ಹಿಂಗೆ ಅಪಾರ ವಿವಿಧ ಅಂತ ಎಲ್ಲ ಹುಡುಕಾಡ್ತಿದ್ರು. ಕೆಳಮಟ್ಟ ಬಡವರು ಹುಡುಕಾಡ. ಈಗ ಹಂಗೆ ಆಗಲಿಲ್ಲ. ಪಿ.ವಿ. ನರಸಿಂಹರಾವ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ? ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದವರೂ ಮೀಸಲಾತಿ ನೀಡಬೇಕಂತ ಮುಂದಾದ. ಇದರ ಪ್ರಯುಕ್ತ ಎ ಮತ್ತು ಬಿ ವರ್ಗಗಳ ಆಯೋಗಗಳಲ್ಲಿ ಮೀಸಲಾತಿಯ ಪ್ರಮಾಣ 59.5% ಏರಿದರೆ ಸಿ ಮತ್ತು ಡಿ ವರ್ಗದ ಉದ್ಯೋಗಗಳಲ್ಲಿ 662.5% 6 ಅಂಗವಿಕಲರಿಗೆ ಸೇರಿದಕ್ಕೆ ಏರಿತು. ಇದರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ಸಹ ಸೇರಿಸಿ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿಯನ್ನು ಸೂಚಿಸಿತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಪ್ರತ್ಯೇಕವಾಗಿ ವಿಚಾರಣೆಗೆ ಬಂದು ಸುಪ್ರೀಂ ಕೋರ್ಟ್ 1995ರ ನವೆಂಬರ್ 16ರಂದು ತೀರ್ಪು ನೀಡಿ ಆರ್ಥಿಕವಾಗಿ ಹಿಂದುಳಿದವರಿಗೆ ನೀಡುವ ಮೀಸಲಾತಿಯನ್ನು ತಿರಸ್ಕರಿಸಿ ಹಿಂದೆ ವಿ.ಪಿ. ಸಿಂಗ್ ಅವರ ನೇತೃತ್ವದಲ್ಲಿ ಸರ್ಕಾರ ಹೊರಡಿಸಿದ್ದ 27% ಮೀಸಲಾತಿ ಆದೇಶವನ್ನು ಒಪ್ಪಿತು. ಮತ್ತು ಯಾರ್ದು? ವಿ.ಪಿ. ಸಿಂಗ್ ಅವ್ರದ್ದು 27% ಮೀಸಲಾತಿಯನ್ನು ಒಪ್ಪಿಕೊಂಡಿತ್ತು. ಅದರ ಜೊತೆಗೆ ಮೀಸಲಾತಿಯು ಯಾವುದೇ ಕಾರಣಕ್ಕೂ 50%ಕ್ಕಿಂತ ಹೆಚ್ಚಾಗಲಾರದು. ಹಿಂದುಳಿದ ವರ್ಗದಲ್ಲಿರುವ ಮುಂದುವರೆದಿರುವವರನ್ನು ಮೀಸಲಾತಿಯಿಂದ ಹೊರಗಿಡಬೇಕು ಹಾಗೂ ಬಡ್ತಿಯಲ್ಲಿ ಮೀಸಲಾತಿಯನ್ನು ಅನ್ವಯಿಸಬಾರದು ಎಂದು ತನ್ನ ತೀರ್ಪು ನೀಡಿತು.
ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದವರಿಗೆ ಮೀಸಲಾತಿ ನೀಡಬಾರ್ದು. ಅದಕ್ಕೆ ಅಷ್ಟೇ ಅಲ್ಲದೆ ಸರ್ಕಾರಿ ನೌಕರರಿಗೆ ಬಡ್ತಿಯನ್ನು ನೀಡಬಾರ್ದು ಅಂತಂದು ತೀರ್ಪನ್ನು ನೀಡಿತು. ಇದರಂತೆ ಮಂಡಲ ಆಯೋಗ ಶಿಫಾರಸು ಜಾರಿಗೊಂಡು ಹಿಂದುಳಿದ ವರ್ಗಗಳು ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಪಡೆಯುತ್ತಿದ್ದವು. ಮಂಡಲ ಆಯೋಗ ಗುರುತಿಸಲು ಮಾನದಂಡಗಳನ್ನು 3 ಪ್ರವರ್ಗಗಳಲ್ಲಿ ಪಟ್ಟಿ ಮಾಡಲಿತ್ತು. ಮಾನದಂಡಕ್ಕೆ ಎಷ್ಟು ವರ್ಗಗಳೇ 3 ಪ್ರವರ್ಗ. ಯಾವುವು? ಸಾಮಾಜಿಕ ಇತರರು ಪರಿಗಣಿಸುವಂತೆ ಸಾಮಾಜಿಕವಾಗಿ ಹಿಂದುಳಿದಿರುವುದು, ಜೀವನೋಪಾಯಕ್ಕಾಗಿ ದೈಹಿಕ ಶ್ರಮವನ್ನು ಹೆಚ್ಚಾಗಿ ಅವಲಂಬಿಸಿರುವುದು, ಗ್ರಾಮೀಣ ಪ್ರದೇಶಗಳಲ್ಲಿ 17 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 25% ಬಾಲಕಿಯರು ಮತ್ತು 10% ಬಾಲಕರು, ಹಾಗೂ ನಗರ ಪ್ರದೇಶಗಳಲ್ಲಿ 10% ಬಾಲಕರು ಮತ್ತು 5% ಬಾಲಕಿಯರು ವಿವಾಹವಾಗಿರುವುದು. ರಾಜ್ಯದ ಸರಾಸರಿಗಿಂತ 25 ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಕಾರ್ಯನಿರತರಾಗಿರುವುದು. ಶೈಕ್ಷಣಿಕ ಮಾನದಂಡ. ಇನ್ನು ಯಾವ್ದು ಗೊತ್ತಾಯ್ತು? ಸಾಮಾಜಿಕ ಮಾನದಂಡ, ಸಾಮಾಜಿಕವಾಗಿ ಹೆಂಗೆ ಇರಬೇಕು ಅನ್ನೋದು ಗೊತ್ತಾಯ್ತು. ಇನ್ನೇನು ಶೈಕ್ಷಣಿಕ ಮಾನದಂಡಗಳು ಏನಿದ್ದಾರೆ? 5 ರಿಂದ 15 ವಯೋಮಾನದ ರಾಜ್ಯದ ಸರಾಸರಿಗಿಂತ 25% ಹೆಚ್ಚು ಜನಸಂಖ್ಯೆಯ ಮಕ್ಕಳು ಶಾಲೆಗೆ ಹೋಗದಿರುವುದು. ಹಿಂದುಳಿದ ವರ್ಗಗಳು ಅಂತ ತಿಳ್ಕೊಬೇಕಂದ್ರೆ ಎಂತಾಗಿರಬೇಕು? 5 ರಿಂದ 15 ಒಳಗಿನ ವಯಸ್ಸಿನ ಮಕ್ಕಳು ಏನಾಗಿದೆ? 25%ಕ್ಕೂ ಹೆಚ್ಚು ಸಂಖ್ಯೆಯ ಮಕ್ಕಳು ಶಾಲೆಗೆ ಹೋಗದಿರುವುದು. ರಾಜ್ಯದ ಸರಾಸರಿಗಿಂತ 25%ಕ್ಕೂ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಅರ್ಧದಲ್ಲಿಯೇ ಶಾಲೆ ತ್ಯಜಿಸುವುದು. ಮ್ಯಾಟ್ರಿಕ್ ಶಿಕ್ಷಣ ಪಡೆದವರ ಸಂಖ್ಯೆಯ ರಾಜ್ಯದ ಸರಾಸರಿಗಿಂತ 25%ಕ್ಕಿಂತ ಕಡಿಮೆ ಇರುವುದು. ಇವೆಲ್ಲ ಶೈಕ್ಷಣಿಕ ಮಾನದಂಡಗಳು ಈ ರೀತಿಯಾಗಿರ್ಬೇಕಂತ ಹೇಳ್ತಾರೆ. ಇನ್ನು ಆರ್ಥಿಕ ಮಾನದಂಡಗಳು ಏನಿರ್ತಾವಂದ್ರೆ, ಕುಟುಂಬದ ಆಸ್ತಿ ಮೌಲ್ಯವು ರಾಜ್ಯದ ಸರಾಸರಿಗಿಂತ 25%ಕ್ಕೂ ಕಡಿಮೆ ಇರುವುದು. ಕಚ್ಚಾ ಮನೆಗಳಲ್ಲಿ ವಾಸಿಸುವವರ ಪ್ರಮಾಣವು ರಾಜ್ಯದ ಸರಾಸರಿಗಿಂತ 25% ಹೆಚ್ಚಿಗೆ ಇರುವುದು. 50ಕ್ಕೂ ಹೆಚ್ಚಿನ ಮನೆಗಳಿಗೆ ಕುಡಿಯುವ ನೀರಿನ ಮೂಲಗಳು 500 ಮೀಟರ್ಗಿಂತ ದೂರ ಇರುವುದು. ಇವೆಲ್ಲ ಏನು ಮಾಡಿದವು? ಈ ರೀತಿಯಾಗಿ ಒಂದೊಂದು ಆಯೋಗಗಳು ಹುಟ್ಟಿಕೊಂಡು ಹಿಂದುಳಿದ ವರ್ಗಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡು. ಇವಾಗ 10ನೇ ವಿಡಿಯೋನ ಸ್ಟಾಪ್ ಮಾಡ್ತೇನೆ. ನಾಳೆಗೆ ಮತ್ತೆ 11 ವಿಡಿಯೋನ ಮಾಡ್ತೀನಿ. ಓಕೆ, ಬಾಯ್. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.